ಗೌರವಿಯ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸಿ ಈ ಒಂದು ಕಟ್ಟಡವನ್ನ ಅವ್ರಿಗೇನು ಸಮಸ್ಯೆ ಐತೆ ಮಾತ್ರ ಇದೊಂದು ಸುಂದರವಾದಂತ ಅತ್ಯಾಧುನಿಕ ಕಟ್ಟಡವನ್ನ ನಮ್ಗೆ ತಮ್ಮ CSR ಅನ್ನೋದು CSR ಅಂದ್ರೆ ಬಹಳ ಮಂದಿ ಗೊತ್ತಾಗಂಗಿಲ್ಲ. ಇಲ್ಲಿ ಸಾಮಾಜಿಕ ಒಂದು ಬದ್ಧತೆಯನ್ನ ಎಲ್ಲಾ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಕಾರ್ಖಾನೆಗಳು ತಮ್ಮ ಬರುವಂತ ಲಾಭದಾಗ 2% ಇವತ್ತು ದಿವಸ ಕೊಡುವಂತದ್ದು. ನಮ್ಗೆ ಸರಳ ಭಾಷೆದಾಗ ಹೇಳ್ಕೊಂಡು ಮಹಾದಾನಿಗಳು, ದಾನಿ ಅಲ್ಲ ಬರೀ ಆಗ ನಾ ದಾನಿಗಳಂದ್ರೆ ಸಾಹೇಬ್ರು ದಾನಿ ಇಲ್ರಿ ಮಹಾದಾನಿ ಅಂತಂದ್ರು. ದಾನ ಮಹಾದಾನಿ ಯಾಕಂದ್ರೆ ಬಹಳ ದೊಡ್ಡ ಕಟ್ಟಡ. ಬಹುಶಃ ನಾನ್ ನೋಡಿದ್ನಿ ನಮ್ PhD ಸಂಸ್ಥಾದ ಕಟ್ಟಡ ಇದು. ಶಾಲೆ ರೈತರನ್ನು ಶಾಲಿ ಕೂಲಿ ಅದನ್ನ ನಮ್ಮ ತಳವಾರ ಹೇಳಿದ್ರಲ್ಲ, ಶಾಲಿ ಕೂಲಿಯರೇ ನಾವು ನೋಡ್ತೀವಿ. ಆದ್ರೆ ಈ ಡೈನಿಂಗ್ ರೂಮ್ ನಾನು ಬಂದು ಗಾಬರಿ ಆದ್ನೆ. ಅವನ ಆ ಡೈನಿಂಗ್ ರೂಮ್ ನೋಡಿ ಏನಿಲ್ಲ, ನೀ ದೊಡ್ಡ ದೊಡ್ಡ ಕಾಲೇಜ್ನಾಗ ಇರಂಗಿರುತ್ತೆ ಡೈನಿಂಗ್ ರೂಮ್. ಅಂತದೊಂದು ಊಟದ ಕೂಲಿ ಊಟದ ಇಂಥ ಒಂದು ಕಣ್ಮುಷನ ಒಂದು ಪುಟ್ಟ ಗ್ರಾಮ ಇದು. ಈ ಒಂದು ಸಣ್ಣ ಗ್ರಾಮಕ್ಕೆ ಕೊಟ್ಟಂತ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯ ಮಾಲೀಕರಿಗೂ ಹಾಗೂ ಇಂದು ಉಪಾಧ್ಯಕ್ಷರಾದಂತ ಈ ವೇದಿಕೆ ಮೇಲೆ ಆಸೀನರಾದಂತಹ ಶ್ರೀ ರಮೇಶ್ ರಾವ್ ಅವರಿಗೂ ಹಾಗೂ ಜನರಲ್ ಮ್ಯಾನೇಜರ್ ಟೊಯೋಟಾ ಕಿರ್ಲೋಸ್ಕರ್ನ ಶ್ರೀ ಕಿರಣ್ ಅವರಿಗೆ ನಾನು ನನ್ನ ಮತಕ್ಷೇತ್ರದ ಮಕ್ಕಳ ಪರವಾಗಿ, ಪಾಲಕರ ಪರವಾಗಿ, ಜನರ ಪರವಾಗಿ ನಿಮ್ಮ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಬಿಯವರಂತ ಬಸವರಾಜ್ ತಳವಾರ್ ಅವರೇ, ವೇದಿಕೆ ಮೇಲಿದಂತ ಎಲ್ಲ ಗಣ್ಯರೇ. ಯಾಕಂದ್ರೆ ಮುಂದೆ ಮಮದಾಪುರದ ಒಂದು ಕಾರ್ಯಕ್ರಮ ಅದ, ಅಲ್ಲಿನೂ ಕೂಡ ಅವ್ರ ಕಟ್ಟಡ ಕಟ್ಟಿಸ್ಕೊಟ್ಟಾರ. ಅಲ್ಲಿ ಕೂಡ ಉದ್ಘಾಟನೆ ಇದೆ. ಹೀಗಾಗಿ ಸಮಯ ಬಹಳ ಆಗ್ಯದ, ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ಇವತ್ತ ಇಲ್ಲಿ ಸ್ವಾಮಿಗಳು ಕೂತಾರ ಮ್ಯಾಲ ವೇದಿಕೆ, ವೇದಮೂರ್ತಿ ಕಲ್ಲಯ್ಯ ಕಿರ್ಮಠ ಸ್ವಾಮಿಗಳು. ಮತ್ತೆ ನಿಮ್ಗೆ ನೆನಪೈತೆ ಎಲ್ಲೋ ಗೊತ್ತಿಲ್ಲ ನನಗ. ವೀರಪ್ಪಣ್ಣ ಕಲಾವಿ ನೀವು ಎಲ್ಲಾ ಮಮದಾಪುರನ ಹಿರಿಯರು ಒಟ್ಟರು ಬಂದು, ಯುವಕರು ಎಲ್ಲರೂ ಬಂದು ಏನಂತಿದ್ರು, ಕತ್ತಲೆ ಕಣ್ಮುಚ್ಚನಾಳ ಅಂತಿದ್ರು. ಮತ್ತೆ ಕೇಳಿಸುದಿಲ್ಲ ಈಗ, ಕತ್ತಲೆ ಕಣ್ಮುಚ್ಚನಾಳನ್ನ ಬೆಳಗ್ಗೆ ತರಬೇಕು ಅಂತ ಹೇಳಿ ನೀವು ಅಂದಿದ್ದನ್ನು ಹೇಳಿ. ಈಗ ಕತ್ತಲೆ ಕಣ್ಮುಚ್ಚನಾಳಲ್ಲ, ನನಗನ್ಸೋ ಮಟ್ಟಿಗೆ ಬರೇ ಈಗ ಧನ್ಯಾಳ ಮತ್ತು ಏನಂತೀವಿ ಅಕಾಲ ಟೀಮ್ ಅಂತ ಅಷ್ಟೇ ಬರ್ತಾರೆ. ತೊರವಾಗೂ ಇಂತ ಸಾಲಿ ನಮ್ಮನೆ ಹೋಗಿ ಬಂದಿ ನೋಡಿ ಸಾಲಿ ಗಡಿ ನೋಡಕ್. ಅಲ್ಲಿನೂ ಕಟ್ಟಿಸ್ಕೊಡ್ಬೇಕಂತ, ಯಾಕಂದ್ರ ಅಪ್ಪ ಅವ್ರು BM ಪಾಟ್ರು ಕಲ್ತಿದ್ ಸಾಲಿ ಅದು. ಅಲ್ಲಿ ಒಂದು ಜಾಗ ಹುಡುಕಾಡತ್ತೀವಿ, ಅಲ್ಲಿ ಒಂದು ಕೊಟ್ಟನು ಅಂತ ಹೇಳಿ. ಆದ್ರ ತೊರವಾಗೂ ಇಂತ ಸಾಲಿಲ್ಲ, ಧಾರವಾಡದಾಗೂ ಇಲ್ಲ. ನೀವು ಟೊಯೋಟಾ ಕಿರ್ಲೋಸ್ಕರ್ ಅವರು ಬಹಳ ಸುಂದರವಾಗಿ ದೊಡ್ಡ ಕಟ್ಟಡವನ್ನು ಕಟ್ಟಿಕೊಟ್ಟಾರೆ. ಯಾರಿಗೂ ನೋಡಿದ್ರು ಹೈಸ್ಕೂಲ್ ಅನ್ಸಂಗಿಲ್ಲ, ಏನ್ರಿ ಕಾಲೇಜ್, ಡಿಗ್ರಿ ಕಾಲೇಜ್ ಐತನಪ್ಪ ಅಂತದೊಂದು ಕಟ್ಟಡ ಕಟ್ಟಿಕೊಟ್ಟಾರ. ಆದ್ರೆ ಇದು ಯಶಸ್ಸು ಆಗ್ಬೇಕಂದ್ರೆ ತಳವಾರ ಕಟ್ಟಡ ಮೇಲೆ ಯಶಸ್ಸು ಆಗುದಿಲ್ಲ. ಒಳಗೆ ಮಾಸ್ತರ್ಗಳು ಏನಂದಿರಲ್ಲ, ನೀವು ಸರಿಯಾಗಿ ಶಾಲಿ ಕಲಿಸಿದ್ರಂದ್ರ ಈ ಕಟ್ಟಡ ಕಟ್ಟಿದ್ಗೂ ಸಾರ್ಥಕ ಆಗ್ತದೆ. ಆಮೇಲೆ ನೀವು ಒಳ್ಳೆ ಶಿಕ್ಷಣ ಕೊಟ್ರೆ ಮಕ್ಕಳಿಗಂದ್ರ ಈ 3 ಊರಲ್ಲ ಇನ್ನ 10 ಊರ್ನವರು ಬಂದು ಇವತ್ತು ದಿವಸ ಇಲ್ಲಿ ಕಣ್ಮುಚ್ಚ ನಾಲ್ಕು ಬರ್ತಾರೆ. ಬಂದು ಹೆಂಗ್ ಮಮದಾಪುರ್ನಾಗ KPS ಶಾಲೆ ಅವರಿಗೆ ಬಹುಶಃ ರಾಜ್ಯದಾಗ KPS ಶಾಲೆನ ಹೈಯೆಸ್ಟ್ ಇಂಟೇಕ್ ಇರುವುದಲ್ಲ ಮಮದಾಪುರ್ನಾಗ. ಮಮದಾಪುರ್ KPS ಶಾಲೆಗೆ ಹೆಂಗ ನಡ್ಕೋತ ಬರ್ತಾರ, ಸೈಕಲ್ ಮೇಲೆ ಬರ್ತಾರ ಜನ, ಹಂಗ ಇಲ್ಲಿ ಈ ಶಾಲೆ ಆಗಿ ಮುಂದೊಂದು ದಿವಸ ಇದ್ರು KPS ಮಾಡೋಣ ಅಂತ. ಸಣ್ಣ ಊರ ಐತಿ, ಆಗ್ಯದ ಪ್ರಾರಂಭ ಆಗೈತಿ. ಈಗ ಮೊದಲಲ್ಲಿ ಹೈಸ್ಕೂಲ್ ಕೊಡುವಂತ ಜಾಗನ ಅಲ್ಲ ಇದು ಊರಲ್ಲ.
ಇವ್ರು ಬಂದು ಸ್ವಾಮಿಗಳು ಈರಪ್ಪಣ್ಣ ಎಲ್ಲ ಊರ್ ಗೌಡ್ರು ಒಟ್ರು ಕಂಪನಿ ಮೇಳ ಕುತ್ಕೊಂಡು ಬೇಕತ್ತನವ್ರು ನಾವಂತೀವಿ ಊರ್ ಸಾಣಗಳು ಐತಿ ಕರ್ಮಸ್ನಾರ ಕೆನ್ಸ ಕೇಳ್ತೀವಿ ಹೇಳ್ತೀವಿ ಮಾಡೋದಂತ ದೊಡ್ಡ ಊರಿಗಾಗಿದ್ದಲ್ಲ ಇವ್ರು ಚಾನ್ಸ್ ಮಾಡ್ಕೊಂಡ್ಬಿಟ್ರೆ ಅವಾಗ ಬಿಡ್ಲಿಲ್ಲ ಮತ್ತೆ ಈಗ ದೊಡ್ಡ ಚಾನ್ಸ್ ಈಗ ಇಂಥ ದೊಡ್ಡ ಬಿಲ್ಡಿಂಗ್ ಅಂದ್ರೆ ನೀವು ಕನ್ವರ್ಸ್ನಾದವರು ಸುದೈವಗಳು ಯಾಕಂದ್ರೆ ಆಗಲೇ ಮಾತಾಡೋತಿಗೆ ಯಾರೋ ಒಬ್ರು ಹೇಳಿದ್ರಲ್ಲ ನಾವು ಕಲಿಯೋತಿಗೆ ಸಾರಾಗ ತರವಾರ ಹೇಳಿದ್ರು ಈಗ ನಮಗಿಂತ ಹಿರಿಯರಿಗೆ ನೀವು ಇಂಥ ಬಿಲ್ಡಿಂಗ್ ನೋಡಿಲ್ಲ ನಮ್ಮ ಮಕ್ಕಳಿಗೆಲ್ಲ ಸಿಕ್ಕದ್ರ ಅದು ಸಂತೋಷ ಇರ್ತದೆ ಆದ್ರೆ ಅಲ್ಲಿ ಒಳ್ಳೆ ರೀತಿ ಗುಣಮಟ್ಟ ಕಡೆ ಮಾಸ್ಟರ್ ಯೋಗಪ್ಪ ಗೌಡ್ರ ಮಗ ಅಂತ ಹೇಳಿದ್ರಿ ಒಳ್ಳೆ ಶಿಕ್ಷಣ ಆಗ್ಬೇಕು ಶಿಕ್ಷಣ ಆಗಿರೋದು ಟೊಯೋಟೋ ಕಿರ್ಲೋಸ್ಕರ್ ಅವರು ಏನೋ ಒಂದು ನಮ್ಗೆ CSR ದುಡ್ಡು ಕೊಟ್ಟಾರ ಆ ದುಡ್ಡಿಗೆ ದಾನಿಗಳ ಇದಕ್ಕ ಹಸಿರು ತರುವಂತದ್ದು ಆಗ್ಬೇಕು ಹಸಿರು ತಂದ್ರ ಅವ್ರು ಕಟ್ಟಿರೋದಕ್ಕೂ ಸಾರ್ಥಕ ಆಗ್ತದೆ ನಾ ಕೈಗಾರಿಕಾ ಸಚಿವ ಹಿಂದೆ ನೀರಾವರಿ ಸಚಿವದಾಗ ನೀರಾವರಿ ಮಾಡಿದ್ವಿ ಕೈಗಾರಿಕಾ ಸಚಿವನಾದಾಗ ನಾನು ಹೇಳ್ಬೋದಾಗಿತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಒಂದು ಬಿಲ್ಡಿಂಗ್ ಕಟ್ಟಿ ಕೊಡ್ತಿದ್ರು ಬೇಡಿ ಸಂಸ್ಥಾದಾಗ ಒಂದು ಇದನ್ನು ಕಟ್ಟಿ ಕೊಡ್ತಿದ್ರು ಆದ್ರೆ ಬೇಡಿ ಸಂಸ್ಥೆ ಕೇಳಿಲ್ಲ ನನ್ನ ಮತಕ್ಷೇತ್ರದಾಗ ಒಂದು 200 ಕೋಟಿ ರೂಪಾಯಿ ಎಲ್ಲಾ ಶಾಲೆಗಳು ನಿಮ್ಗೆ ಒಂದೇ ಅಲ್ಲ ಕನವು ಶಾಲೆ ಒಂದೇ ಅಲ್ಲ ಹಂತ ಹಂತವಾಗಿ ಎಲ್ಲಾ ಶಾಲೆಗಳ ಸುಮಾರು 200 ಎಷ್ಟು ಕೋಟಿ ಇದಾವ್ರಿ ಮುಸ್ಲಿ 200 ಶಾಲೆಗಳನ್ನು 200 ಶಾಲೆಗಳನ್ನ ಒಂದಲ್ಲ ಎರಡಲ್ಲ 200 ಶಾಲೆಗಳನ್ನ ಇವತ್ತು ನಾವು ಈ CSR ಅಂತ ಅಂದರಿ ಟೊಯೋಟೋ ಕಿರ್ಲೋಸ್ಕರ್ ಇರ್ಬೋದು ಇನ್ನುಳಿದ ದೊಡ್ಡ ದೊಡ್ಡ ಕಂಪನಿಗಳಿಗೆ ಯಾಕಂದ್ರೆ ಕೈಗಾರಿಕಾ ಮಂತ್ರಿ ನಮ್ಮ ಕಡೆ ಬರ್ತಾರ ಅವ್ರಿಗೂ 4 ಕೆಲಸ ಇರ್ತಾವ ನಾವು ಮಾಡಿಕೊಟ್ಟಿರ್ತೀವಿ ನಮಗೂ 4 ಕೆಲಸ ಅವ್ರು ಮಾಡ್ಕೊಡ್ತಾರ ಮತ್ತೆ 17 ತಗೊಂಡಾರ ಈಗ ಅಟ್ಟಿಗೆ ಈಗ ಕೊಟ್ಟಿಲ್ಲ ಬಹಳ ದೊಡ್ಡ ದಾನಿಗಳು ಟೊಯೋಟೋ ಕಿರ್ಲೋಸ್ಕರ್ ಗೊತ್ತಿರ್ತ ಇನೋವಾ ಗಾಡಿ ಗೊತ್ತಿರ್ತಲ್ಲ ಈಗ ಅಲ್ಲಿ ಇರ್ತದಲ್ಲ ಗಾಡಿ ಅದು ಅವ್ರದ ನಮ್ಮ ವಿಕ್ರಮ್ ಕಿರ್ಲೋಸ್ಕರ್ ಅವರು ಮತ್ತು ಟೊಯೋಟಾ ಅಂದ್ರೆ ಜಪಾನ್ದಾಗ ಬಹಳ ದೊಡ್ಡ ಕಾರ್ ಕಂಪನಿ ಇದು ಜಗತ್ತಿನಲ್ಲಿ ಒಂದು ದೊಡ್ಡ ಕಂಪನಿ ಟೊಯೋಟಾ ಕಂಪನಿ ಅವ್ರು ಏನೇವತ್ತು ನಿಮ್ಮ ಕರ್ಮಸ್ನ ಹಾಕೊಂತಾರಂದ್ರ ಈರಪ್ಪಣ್ಣಂದು ಸ್ವಾಮಿಗಳು ಕೊಡುಗೆ ಅದು ಅವ್ರು ಕರ್ಕೊಂಡು ಇಲ್ಲಿ ಬಂದಾರ ನೋಡು ನಿಮ್ದು ಹೆಂಗ್ ನಸೀಬ್ ಇರ್ಬೇಕು ಅದಕ್ಕ ಇಲ್ಲಿ ಒಳ್ಳೆಯ ಶಿಕ್ಷಣ ಕೊಡ್ರಿ ಶಿಕ್ಷಣ ಕೊಟ್ರೆ ಈ ಕಟ್ಟಡ ಕಟ್ಟಡಕ್ಕೂ ಸಾರ್ಥಕ ಆಗ್ತದ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ಬಹಳಷ್ಟು ವಿಚಾರಗಳನ್ನ ಇವತ್ತು ನಮ್ಮ ತಳವಾರ್ ಮಾತಾಡ್ಯಾರ ಈಗ ಟೊಯೋಟೋ ಕಂಪನಿಯವರು ಮಮದಾಪುರ್ ಡಿಗ್ರಿ ಕಾಲೇಜು ಮಮದಾಪುರ್ KPS ಶಾಲೆ ಅರ್ಜುನ್ಗಿ KPS ಶಾಲೆ ಕಲ್ಮೋಸ್ನಾಳ್ ಹೈಸ್ಕೂಲ್ ಹೆಬ್ಬಾಟಿ ಹೈಸ್ಕೂಲ ಬೋರ್ಡ್ ಶಿಕ್ಷಕಿ ಮತ್ತು 2ನೇ ಹಂತದಾಗ ಇವತ್ತು ದಿವಸ 17 ಪ್ರಾಥಮಿಕ ಶಾಲೆಗಳು ತಗೊಳಕ್ಕೆ ಮಾಡಿದ್ದಾರೆ ನೋಡ್ರಿ ನಿಮ್ಗ ಇಲ್ಲೇ ಅದಾರ ವೈಸ್ ಪ್ರೆಸಿಡೆಂಟ್ ಅವರು GM ಅವರು ಬಂದಾಗ ಅವ್ರು ಹೇಳಿದ್ರೆ ಒಂದ್ ಹೋಗ್ತಾರ ಹೇಳಿದ್ರೆ ಬರ್ತಾರ ನೋಡ್ರಿ ಅವ್ರು ಹೇಳಿದ್ರೆ ಓದಿರ್ತಾರ ಅವ್ರು ಫೋನ್ ಮಾಡಿ ಹೇಳಿದಾರ ಬಂದಿದಾರ ಏನ್ರಿ ಹಿರಿಯ ಅಧಿಕಾರಿಗಳು ಹೋಗ್ತಾರೆ ಕಂಪನಿಯಾಗ ಮತ್ ನಮ್ಯಾಗ ಒಂದ್ ಸ್ವಲ್ಪ ವಿಶೇಷ ಪ್ರೀತಿ ಅದ ಆಮ್ಯಾಗ ನಮ್ಮ ಪ್ರೀತಿ ನೋಡ್ಕೊಂಡು ನಮ್ಮ ಕಿರಾಣ ರೋತ್ರ ಮಕ್ಕಳನ್ನ ಇಲ್ಲಿ ಬಿಜಾಪುರ ಸಾಲಿ ಹಚ್ಚಿದ್ದಾರೆ ಮೆಡಿಕಲ್ ಕಾಲೇಜ್ ಈಗ ನಮ್ ಕೈ ಸಿಕ್ಕಾರ ಈಗ ನಾವೇ ನಂಗೇನ್ ಪಾಸ್ ಮಾಡಕ್ ನಮ್ ಕೈ ನಮ್ಮ ನಡೆಯೂ ಇಲ್ಲ ಅದು ಇಲ್ಲೇ ಮೆಡಿಕಲ್ ಕಾಲೇಜ್ ಅವರು ಹಚ್ಚಿದ್ದಾರೆ ಹೀಗಾಗಿ ಅಂತ ಒಂದು ದೊಡ್ಡ ಕಂಪನಿಯವರು ಇವತ್ತೊಂದು ದಿವಸ ನಮಗೆ ಮಹಾದಾನವನ್ನು ಮಾಡಿ CSR ಕೊಟ್ಟಿದ್ದಾರೆ ಇದು ಸದುಪಯೋಗ ಆಗ್ಲಿ ಮತ್ತೆ ಇನ್ನು ಮುಂದೆ ಏನಾಯ್ತಂದ್ರೆ ನಿಮಗೆ ಮಕ್ಕಳ ಶಾಲೆ ಕಳಿಸ್ಬೇಕು ಹೆಣ್ಮಕ್ಳು ಮೊದಲು ಯಾಕಂದ್ರೆ ಹೆಣ್ಮಕ್ಳ ಶಾಲೆ ಕಳ್ಸಿದ್ರೆ ಸೀದಾ ಶಾಲೆಗೆ ಹೋಗ್ತಾರೆ ಗಂಡ್ಮಕ್ಳು ಕಳಿಸ್ರಿ ಸ್ವಲ್ಪ ಕಡೆ ಅಡ್ಯಾಡಿ ಬರ್ತ ಹೌದಲ್ರಿ ಪಕ್ಕ ಸೀದಾ ಶಾಲೆಗೆ ಬರೋದು ಮನೆಗೆ ಬಂದ ನಿಮ್ ಕೈ ಕೆಲಸ ಮಾಡೋದು ಇವು ಗಂಡ್ಮಕ್ಳು ನೇಮ ಇಲ್ಲ ಮತ್ತೆ ಹೇಳ್ತಾನ ಅದಕ್ಕೆ ನೋಡ್ರಿ ನೀವು ಎಲ್ಲಾನು ಕೂಡ ಮತ್ತೆ ಬಾಳ ಮಂದಿ ತಿಳ್ಕೊತಾರೆ ಹಿಂದಕ್ಕ ಮದ್ವಿ ಮಾಡ್ಕೊಡ್ತದ ಯಾಕೆ ಹೆಣ್ಮಕ್ಳು ಶಾಲೆ ಕಲ್ಸೋದು ಅಂತ ಹೇಳಿ ಈ ಕಾಲ ಬದಲಾವಣೆ ಆಗ್ಯಾರ SSLC ರಿಸಲ್ಟ್ ತಗೊಳ್ರಿ ತಳವಾರ ಹೆಣ್ಮಕ್ಳು ಮುಂದಿರ್ತಾರ PUC ರಿಸಲ್ಟ್ ತಗೊಳ್ರಿ ಹೆಣ್ಮಕ್ಳು ಮುಂದಿರ್ತಾರ ನಮ್ಮ ಮೆಡಿಕಲ್ ಕಾಲೇಜ್ನಾಗ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳ ಜಾಸ್ತಿ ಇರ್ತಾರ ಸಾಫ್ಟ್ವೇರ್ ಕಂಪನಿ ತಗೋರಿ ಅವರೇ ಜಾಸ್ತಿ ಇರ್ತಾರ ಹೀಗಾಗಿ ಕಾಲ ಬದಲಾವಣೆ ಆಗ್ಯಾವ ಮತ್ ಇವ್ರಿಗೆ ಇನ್ನೊಂದು ಹಿಂಗೆ ಗೊತ್ತಾಗಂಗಿಲ್ಲ ಈಗ ಈ ಕಾಲ ಹೆಂಗ್ ಬದಲಾವಣೆ ಕೊಂಡ್ರೆ ಹೇಳ್ತಾರ ನಾನು ಈ ಹೆಣ್ಣು ನೋಡಕ್ ಹೋಗ್ತಾರೆ ಈಗ ಮಾಸ್ತರ್ ನಿಮ್ಮಲ್ಲಿ ಎಲ್ಲ ಮಾಸ್ತರ್ಗಳು ಮಾಸ್ತರ್ಗಳು ಹೆಣ್ಣು ನೋಡಕ್ ಹೋದಾಗ ಏನ್ ಕೇಳ್ತಾರ ಮಾಸ್ತರ್ ಏನ್ ಕೇಳ್ತಾರ ಅವರು ನಾನು ಹೇಳ್ತೀನಿ ಮಾಸ್ತರ್ತೀನಿ ಡಬಲ್ ಪಗಾರ
ಡಾಕ್ಟರ್ ಕೇಳ್ರಿ ನಾನು ಹೆಂಡತಿ ಏನ್ ಹೇಳ್ಬೇಕಂತ ಸಾಫ್ಟ್ವೇರ್ ಇಂಜಿನಿಯರ್ ಹಾ ಎಲ್ಲ ಅವೇ ಕಪಲ್ ಕೇಸ್ ಮುಂದೆ ಟ್ರಾನ್ಸ್ಫರ್ ಬರ್ತಾರ ಆ ಮಾತು ಬೇರೆ ಕಪಲ್ ಟ್ರಾನ್ಸ್ಫರ್ ಅಂತ ಹೇಳಿ ಏನ್ರಿ ಅದಕ್ಕ ತಿಳ್ಕೊಂಬೇಡ್ರಿ ನೀವು ಎಲ್ಲ ಡಬಲ್ ಪಗಾರ ಬಂದೈತಿ ಹೆಣ್ಮಕ್ಳು ಸಾಲಿ ಕಳ್ಸ್ಲಿಕ್ಕೆ ನಡೆಯಂಗಿಲ್ಲ ಸಾಲಿ ಕಳಿಸ್ತಿರೋ ಮತ್ತೆ ಇಂಥ ಬಿಲ್ಡಿಂಗ್ ಕಟ್ಟಿದ್ದಾಗ ಹೆಣ್ಮಕ್ಳು ಸಾಲಿ ಕಳಿಸ್ಬೇಕು ಮತ್ತೆ ಕಟ್ಟಿದ ಇವರು ಡಾಕ್ಟರ್ ಆಗ್ಬೇಕು, ಇವರು ಇಂಜಿನಿಯರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು, ಪ್ರೊಫೆಸರ್ ಆಗ್ಬೇಕು. ಆಗ್ಬೇಕು ಬೇಡ ನಮ್ಮ ಮಕ್ಕಳು ಆ ಕೆಲಸ ಮಾಡಿ. ಎಸ್ ಅವರೆಲ್ಲ ಪರಪರ ಅಮ್ಮ ಇವ್ ನಮ್ ಗಂಡ್ಮಕ್ಳು ಬರ್ತಾರಲ್ಲ ತಲ್ವಾರ ಇವ್ರೇನ್ ನಮ್ಗೆ ಸಾಲಿ ಕಟ್ಟ ಕೇಳಬಾರ. ಈಗ ನಾ ಏನ್ ಹೇಳಿನಿ ಇವ್ರಿಗಿನ ಸ್ವಲ್ಪ ನಾವು ಜಬರ್ಶಿವ ಹೇಳಿ ಸುಮ್ಮದಾರ. ಆ CSR ನಾಗ ನಡು ಸಣ್ಣಂಗ ಮುಂದ ಗುಡಿ ಕೊಡಕ್ ಬರ್ತೈತೆ ಸಾವಿರ ಕೇಳ್ತಾರೆ. ನಾನ್ CSR ನಾಗ ಗುಡಿ ಗುಂಡಾರ ಕೊಡಕ್ ಬರಂಗಿಲ್ಲ. ಇವ್ನ ನೋಡ್ ಬರ್ತಾವ ಸಣ್ಣಂಗೆ ಸಾವಿರ ಅದು CSR ನಾಗ ಗುಡಿ ಕೊಡಕ್ ಬರ್ತೈತೆ. ಇವರೇ ಗುಡಿ ಕಟ್ಟುದು ಮತ್ತ ಭಾಷಣದಾಗ ಇವ್ ಸ್ವಾಮಿಗಳು ಹೇಳ್ತಾರ. ಎಲ್ಲರೂ ಏನ್ ಹೇಳ್ತಾರ? ಶಾಲೆಗಳೇ ದೇವಾಲಯ, ಮಕ್ಕಳೇ ದೇವರು ಅಂತ ಹೇಳುದು. ಅಲ್ಲಿ ಹೋಗ್ಕೊಂಡು ನಮ್ಮ ಸುತ್ತ ಒಂದು 3,000 ಗುಡಿ ಕಟ್ಟಿನಿ. ಎಲ್ಲಾ ಊರಾಗ ಹಿಡ್ಕೊಂಡು ಧನ್ಯ ಹಿಡ್ಕೊಂಡು ಎಲ್ಲಾ ನಿಮ್ಗೆ ಗಮನಿಸ್ತಾ ಎಲ್ಲ ಇಟ್ಕೊಂಡು 3,000 ಗುಡಿಗಳು ಇನ್ನೂ ಬಂದಾಗಿಲ್ಲ ಬರತ್ತಾರ ಹಂಗ. ಆದ್ರೆ ನಾ ಈ ಸಲ ಏನು ದಡ ನಿರ್ಧಾರ ಮಾಡಿ ಇದ್ರಾಗಂತೂ ಕೊಡಕ್ ಬರಂಗಿಲ್ಲ. ಒಂದು ನೀರಾವರಿ, ಎರಡನೇದು ಶಾಲೆ ಶಿಕ್ಷಣ. ಹುಡುಗಂಡಾರ್ಗಳು ಕಟ್ಟಿ ಹಾಕಿ ನೀರ್ ಕೊಟ್ಟ ಪಟ್ಟಿ ಮಾಡಿ ಕಟ್ಕೊರಿ ನೀವು. ಹೌದಾ ಇಲ್ಲೋ? ಈಗ ಮುಂದೆ ಹೈನುಗಾರಿಕೆ ಹಾಕ್ತೀವಿ ನಿಮ್ಗೆಲ್ಲಾ ಶ್ರೀಮಂತ ಮಾಡೋದಿನ ಮತ್ ರೊಕ್ಕ ಬಂದ ಇವ್ರ ಕೈ ಕೊಡ್ಬೇಡ್ರಿ ನಮ್ಮ ಮಕ್ಳ ಕೈ. ಹಾಲು ಹೋಗಿ ಅದು ಮತ್ತೆ ಬೇರೆ ಕಡೆ ಹೋಗ್ಕೋ ಆಲ್ಕೋಹಾಲ್ ಕಡೆ ಹೋಗ್ಕೋ. ಮತ್ತೆಲ್ರಿಗೂ ಶಿಟ್ ಹಾಕಿ ಬಿಡ್ರಿ ಎಲ್ಲ ಬರೀ ಹೆಣ್ಮಕ್ಳು ಊಟ ಹಾಕ್ಸಿದ್ರು ನಾಳೆ ಅಂತಂದ್ರೆ ಎಲ್ಲಾರು ಪತ್ತು ಮಂದಿ ಹೇಳ್ತೇನೆ. ಅದಕ್ಕೆ ತೋರಿಕೆಗೋಸ್ಕರ ಬಹಳಷ್ಟು ಸಹಾಯವನ್ನು ಮಾಡಿದಾರ. ನಮ್ಮ ಮತಕ್ಷೇತ್ರದಲ್ಲಿ ಈಗಾಗಲೇ ಅನೇಕ ಹೊಸ 6 ಶಾಲೆಗಳಾಗಿದಾವು, 8 ಶಾಲೆಗಳಾಗಿದಾವು. ಅನ್ವಾಡ, ಕಾತ್ರಾಳ, ನಿಡೋಣಿ, ತಿಗ್ನಿಬಿದ್ರಪ್ಪ, ಅಕ್ಕಿ, ಸಿದ್ದಾಪುರ ಮತ್ತು ಮನ್ಯಾಡ್ಯಾವ KPS 2 ಶಾಲೆಗಳಿದಾವು. ಹೀಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಪ್ರತಿ ದಿವಸ ನಮ್ಮ ಮತಕ್ಷೇತ್ರದಲ್ಲಿ ಕೊಟ್ಟಿದ್ದೀವಿ. ನಮ್ಮ ಮಕ್ಕಳು, ಹಳ್ಳಿ ಮಕ್ಕಳು, ರೈತರ ಮಕ್ಕಳು, ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಅವರು ಡಾಕ್ಟರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರವನ್ನ ನಾನು ಕೇಳ್ತೀನಿ. ಸ್ವಲ್ಪ ಗುಡಿ ಗುಂಡಾರವನ್ನು ಬಿಟ್ಬಿಟ್ಟು ಸಾಲಿ ಕಟ್ಟು ಹೌದಲ್ರಿ? ಸಾಲಿ ಕಟ್ಟು ಅವೇ ದೇವಾಲಯ ಎಲ್ಲ ದೇವ್ರ ಗುಡಿ ಇದ್ದಂಗೆ ಸಾಲದ. ಮತ್ತೆ ಈ ಶಾಲಿ ಕಂಪೌಂಡ್ನಾಗ ರಾಜಕಾರಣ ಮಾಡ್ಬೇಕು. ನಾವ್ ಒಂದ್ ಹೇಳ್ತೇನೆ, ನಾನು ಹಿಡ್ಕೊಂಡು ಶಾಲಿ ಕಂಪನಿ ಏನ್ರ ರಾಜಕಾರಣ ಸೊಸೈಟಿ ಪಂಚಾಯತ್ ಮಾಡ್ಕೊಳ್ತೀವಿ. ರಾಜಕಾರಣ ಐತಿ ಈ ಶಾಲಿ ಕಂಪೌಂಡ್ ಹೊರಗಡೆ. ಕಂಪೌಂಡ್ ಅನ್ನು ಕಟ್ಟಿಸ್ಕೊಡೋದು ಐತಿ, ಕಟ್ಟಿಸ್ಕೊಡ್ತೀವಿ ಅದನ್ನ. ಆ ಕಂಪೌಂಡ್ ಒಳಗೆ ರಾಜಕಾರಣ ಬಿಡ್ಬೇಕು, ಒಟ್ಟ ಇಲ್ಲದು. ಹೀಗಾಗಿ ಆ ಕೆಲಸವನ್ನ ಮಾಡೋಣ ಮಾತನ್ನ ಹೇಳಿ ಇಲ್ಲಿ ಅನೇಕ ಬೇಡಿಕೆಗಳೆಲ್ಲ ಲಿಸ್ಟ್ ಇಲ್ಲ ಅದಾವು. ಈಗ ಏನೇನಿಲ್ಲಿ ಇಲ್ಲಿ 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ವಸ್ತು ನಿಲ್ಲದ ಒಂದು ಕೇಳ ಮಾಡೋಣ. ಒಮ್ಮೆ ಹೇಳಕ್ ಬರಂಗಿಲ್ಲ. ಈಗಾಗೇ ಒಂದ್ ಹಂತಕ್ಕೆ ಇರ್ಲಿ, ಒಂದ್ 2 ವರ್ಷ ಅದಕ್ಕ ಇನ್ನು ಇಲ್ಲಿ ಕಲ್ಮೂರ್ನ ಹೈಸ್ಕೂಲ್ನಾಗ 8 ರೂಮ್ ಆಗ್ಯಾವ. 2 ಕ್ಲಾಸ್ ರೂಮ್ ಸರ್, ಒಂದು ಕಿಚನ್ ರೂಮ್, ಒಂದು ಹೈಟೆಕ್ ಶೌಚಾಲಯ ಸರ್. ಹೈಟೆಕ್ ಶೌಚಾಲಯ ಅದು ಮೊದಲು ಭಾಳ ಮಹತ್ವದ ಐತಿ. ಅಂಗವಿಕಲರಿಗೆ ಒಂದು ಸರ್, ಅಂಗವಿಕಲರು ಬೇರೆ ಮಾತಾಡ ಶೌಚಾಲಯ. ಯಾಕಂದ್ರೆ ಶೌಚಾಲಯ ಅಷ್ಟೇ ಮುಖ್ಯ ಮಕ್ಕಳು ಶಾಲೆ ಮಕ್ಕಳಿಗೆ. ಎಲ್ಲವೂ ಕೂಡ ಸುಮಾರು 2.5 ಕೋಟಿ ರೂಪಾಯಿದಾಗ ಇಂಥ ಸೂಚಿಸಿರುವಂತ ಕಟ್ಟಡ ಎಲ್ಲಿ ಬಿಜಾಪುರದಾಗಿಲ್ಲ ಅಂತ ಬಿಲ್ಡಿಂಗ್ ಕನ್ಮೂರ್ಸ್ನಾಗ ಆಗೈತೆ. ಅದಕ್ಕೆ ಮತ್ತು ಇಲ್ಲೆಲ್ಲಾನು ಕೂಡ ಈಗ ಒಂದು ಹಾಕಿ ಮೋಸ್ಟ್ಲಿ ಅಡಿಗೆ ಆಟ ಆಡೋದೊಂದು ಹಾಕೈತಿ. ಮಕ್ಕಳಿಗೆ ಆಟ ಆಡಕ್ಕೂ ಕೂಡ ಒಂದು ಇದು ಮಾಡಿವ್. ಅದು CSR ದಾಗ ಎಲ್ಲಾ ಕಡೆ ಮಾಡಾಕ್ತಿದ್ವಿ ನಾವು. 100 ಶಾಲೆಗೆ ಎಲ್ಲಾ ಕಡೆ ಮಕ್ಕಳಿಗೆ ಆಟ ಆಡಕ್. ಹೆಂಗ್ ಬರೇ ದೊಡ್ಡ ಶಾಲ್ಯಾಗ BM ಪಾಟೀಲ್ ಪಬ್ಲಿಕ್ ಸ್ಕೂಲ್ನಾಗ ಅಟ್ಟೆ ಇರ್ಬೇಕಾ, ಇಲ್ಲಿ ಇರ್ಬೇಕಲ್ಲ ಮಕ್ಕಳಿಗೆ ಆಟ ಆಡಾಕ. ಅಂದ್ರ ಎಲ್ಲಾ ರೀತಿ ಒಂದು ಇದನ್ನ ಕೊಡ್ತಾರೆ. ಇದನ್ನ ನಿಮ್ಗೆ ಡೆಸ್ಕ್ ಕೊಡ್ತಾರ ಅವರು,
ಪೂರ್ತಿ ಎಲ್ಲ ಡೆಸ್ಕ್ ಮತ್ತು ಅಷ್ಟೇ ಡೈನಿಂಗ್ ಟೇಬಲ್ ಕೊಡ್ತಾರೆ, ಎಲ್ಲರೂ ಚೇರ್ ಕೊಡ್ತಾರ. ನಿಮ್ ಬರೀ ಇಟ್ಟಿಗೆ ಬಿಟ್ಟಿಲ್ಲ ಅವರು. ಸಾಲಿ ಡೆಸ್ಕ್, ಡೈನಿಂಗ್ ಟೇಬಲ್ನಾಗೆಲ್ಲ ಡೈನಿಂಗ್ ಟೇಬಲ್, ಚೇರ್ ಎಲ್ಲ ಕೊಡ್ತಾರ. ಅವ್ರೇನು ಮಾಡ್ಬೇಕಾಗಿದ್ದು ಮಕ್ಕಳು ಶಾಲಿ ಕಲಿಸ್ಬೇಕು ಮತ್ತು ಶಿಕ್ಷಕರು ನೀವು ಸರಿಯಾಗಿ ಶಾಲಿ ಕಲಿಸ್ಬೇಕು. ಅಷ್ಟು ಕೆಲಸ ಇವತ್ತು ಸಾಕ್ಬೇಕು. ಅದ್ರ ಜೊತೆಗೆ ಇನ್ನು ಬರುವಂತ ದಿವಸದಲ್ಲಿ ಮತ್ತೇನೇನು ಇಲ್ಲಿ ಕೆಲಸಗಳಾಗಬೇಕು, ಮುಂದೆ ಜೂನಿಯರ್ ಕಾಲೇಜ್ ಆಗ್ಬೇಕು, ಎಲ್ಲನೂ ಆಗ್ತಾವ. ಹಂತವಾಗಿ ಎಲ್ಲನೂ ಮಾಡೋಣ ಅಂತ. ಯಾಕಂದ್ರೆ ನಾವು ಶಿಕ್ಷಣ ವಿಚಾರದಲ್ಲಿ ಎರಡು ಮಾತಿಲ್ಲ. ನಾವು ಗುಡಿ ಗುಂಡಾರ 4 ಕಡೆ ಬಿಡ್ಬೋದು, ಅದು ಇದು ಮಾತ್ರ ಮುಂದುವರಿತಾವ. ಅದಕ್ಕೆ ತಪ್ಪಿ ಮಾಡ್ಕೋಬೇಡ್ರಿ. ಹೀಗಾಗಿ ಮತ್ತೆ ಎಲ್ಲಾ ಕಡೆ ಸ್ಮಾರ್ಟ್ ಕ್ಲಾಸ್, ಬರೇ ದೊಡ್ಡ ದೊಡ್ಡ ಕಾನ್ವೆಂಟ್ ಶಾಲ್ಯಾಗ, ಇಂಗ್ಲಿಷ್ ಶಾಲ್ಯಾಗ, ಬಿಜಾಪುರ್ನಾಗ, ದೊಡ್ಡ ಊರಾಗ, ಬೆಂಗಳೂರಿನಾಗ ಸ್ಮಾರ್ಟ್ ಕ್ಲಾಸ್ ಕೊಡ್ತಿದ್ವಿ. ನಾ ಎಲ್ಲಾ ಕಡೆನೂ ಕೂಡ ಅದು CSR ದಾಗ, ಸರ್ಕಾರದಿಂದಲ್ಲ, CSR ಅನುದಾನದಲ್ಲಿ ಪ್ರತಿ ಹೈಸ್ಕೂಲ್ಗೆ ಪ್ರತಿಯೊಂದು ಕಡೆ ನಾವು ಸ್ಮಾರ್ಟ್ ಕ್ಲಾಸ್, ನಮ್ಮ ಮಕ್ಕಳು ಕೂಡ ಸ್ಮಾರ್ಟ್ ಕ್ಲಾಸ್ ಕಲಿ, ಡಿಜಿಟಲ್ ಕ್ಲಾಸ್ ರೂಮ್. ಮತ್ತೆ ಒಂದು ಹಂತ ಮುಂದುವರಿಯು. ನಾವು ಬಹಳ ಕಡೆ ಹುಡುಗರು ಸಾವಿರ ಬರೀ 10ನೇ ಗಂಟೆ ಕೊಡ್ತೀವಿ, ನಮ್ಗೆ 8ನೇ 9ನೇ ಕೊಡ್ರಿ ಅಂತೇಳಿ ಅವರು ಬೇಡಿಕೆ ಮಾಡಿದ್ರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು. ಆ 8ನೇ 9ನೇವರೆಗೂ ಕೂಡ ಸ್ಮಾರ್ಟ್ ಕ್ಲಾಸ್ ಕೊಡ್ತೀವಿ. ಹೀಗಾಗಿ ಎಲ್ಲಾ ಸೌಲಭ್ಯ ಕೊಡ್ತೀವಿ. ದಯವಿಟ್ಟು ಮಕ್ಕಳು ಶಾಲೆ ಕಲಿಸ್ರಿ, ಒಳ್ಳೆ ರೀತಿ ಶಾಲೆಗೆ ಕಲಿಸಿ ಇವತ್ತು ದಿವಸ ಅವ್ರು ಮಾಡುವಂತ ಕೆಲಸ ಮಾಡ್ರಿ ಅಂತ ಸಂದರ್ಭದಲ್ಲಿ ವಿನಂತಿ ಏನ್ ಮಾಡ್ಕೋತೀನಿ. ಮಾಡ್ಕೊಂಡು ನಮ್ಗ ಇಲ್ಲಿ ಇವರನ್ನ ಲಿಸ್ಟ್ ಕೊಟ್ಟು ನೋಡೋದು. ಈಗ ನೀರಾವರಿಗೊಂದು ಕೇಳ್ತೇವೆ, ತುಮಚಿ ಬಬಲೇಶ್ವರದಾಗ ಇಲ್ಲಿ ಕೂಡ ಅತಾಲಟೆ ಕಣಮೂರ್ಸ್ನಾಳೆಲ್ಲ ತುಮಚಿ ಬಬಲೇಶ್ವರದಾಗ ಈಗ ಇಲ್ಲಿ ನೀರಾವರಿನೂ ಕೂಡ ಆಗ್ತದೆ. ಈಗ ತುಮಚಿ ಬಬಲೇಶ್ವರ ಏನ್ ನೀರಾವರಿ ಉಳಿದಿತ್ತು ಅದನ್ನ ಸದ್ರಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ದಿವಸ ಮತ್ತೆ ಇಲ್ಲ ಒಂದು ಡ್ಯಾಮ್ ಕಟ್ಟಾಗ್ತೀವಿ ಬಾಬಾನಗರಕ್ಕೆ. ಒಂದು TMC ಡ್ಯಾಮ್, ಮಮದಾಪುರ 10 ಪಟ್ಟು 20 ಪಟ್ಟು ದೊಡ್ಡ ಡ್ಯಾಮ್ ಅದ. ಮಮದಾಪುರ ಕೇಳಿ ನೋಡಿರಲ್ಲ, ಅದು ಯಾಕೆ ಹೊಲ ಇದೈತಲ್ಲ ಅಂತದೊಂದು 20 ಪಟ್ಟು 100 TMC ಡ್ಯಾಮ್ ಬಾಬಾನಗರಕ್ಕೆ ಆಗ್ತೈತಿ. ಒಂದು ಡ್ಯಾಮ್ ಒಂದು ದಿವಸ ಮನೆಯಲ್ಲಿ ಮಾಡಿದ್ವಿ. ಆಮೇಲೆ ಕ್ಷೀರ ಕ್ರಾಂತಿಗೆ ಈಗಾಗಲೇ ನಾವು ಅದು 600 ಕೋಟಿ ರೂಪಾಯಿದಾಗ ಡ್ಯಾಮ್ ಮಾಡಾಕತ್ತಿದೆವು. ಮತ್ತು 5 ಗ್ರಾಮದಾಗ ಈಗ ನಾವು ಬೆಂಗಳೂರು ಕಲ್ಪವೃಕ್ಷ ಅಂತ ಹೇಳಿ ಒಂದು ಸಂಸ್ಥೆ ಜೊತೆಗೆ ಟೈಪ್ ಮಾಡ್ಕೊಂಡು 5 ಗ್ರಾಮಗಳೀಗ ಪ್ರಾಯೋಗಿಕವಾಗಿ ಹೈನುಗಾರಿಕೆ ಇದು ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇನ್ನೊಂದು 2 ವರ್ಷದಲ್ಲಿ ಎಲ್ಲಾ ಗ್ರಾಮಕ್ಕೂ ಜಿಲ್ಲೆಗೆ ಎಲ್ಲಾ ಕಡೆ ವಿಸ್ತರಣೆ ಮಾಡಿ ಹೈನುಗಾರಿಕೆ ಮೂಲಕ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಮತ್ತು ಯುವಕರಿಗೆ ಸ್ವಾವಲಂಬಿಯಾಗಿ, ಯಾಕಂದ್ರೆ ನೀರು ಬಂದಾವು, ಕೃಷಿ ಜೊತೆಗೆ ಇವತ್ತು ಹೈನುಗಾರಿಕೆ ಇದೆಲ್ಲರೂ ಆಯ್ತು ಅಂದ್ರೆ ಇನ್ನಷ್ಟು ನಮಗೆ ರೈತರು ಶ್ರೀಮಂತರಾಗ್ತಾರೆ. ನಿಮಗೆ ಶ್ರೀಮಂತ ಮಾಡುವಂತದ್ದು ನಮ್ಮ ಕೆಲಸ ಐತೆ. ಆ ಒಂದು ಕೆಲಸವನ್ನು ಕೆಲಸ ಮಾಡ್ತೀವಿ ಮಾತನ್ನು ಹೇಳಿ ಕನ್ಮೂರ್ಸ್ಥಾಳ, ತಾಜ್ಪುರ, ಕನ್ಮೂರ್ಸ್ಥಾಳ, ಸಾರವಾಡ ರಸ್ತೆ, ಆಮೇಲೆ ದೇವಸ್ಥಾನ ಮಾತಾದೇ ಬರ್ದಿರೋ ಮರೆಯ ದೇವಸ್ಥಾನ ನೋಡ್ರಿ. ಬಸವೇಶ್ವರ ದೇವಸ್ಥಾನಕ್ಕೆ 5 ಲಕ್ಷ, ಗೈಬುಸಾವ್ರಿಗೆ 5 ಲಕ್ಷ, ಮಾಳಿಂಗರಾಯ 5 ಲಕ್ಷ, ದುರ್ಗಾದೇವಿ, ವಾಲ್ಮೀಕಿ ಸಮುದಾಯ ಭವನ, ಅಂಬೇಡ್ಕರ್ ಎಲ್ಲ ಆಗ್ಯಾವ. ಮಡಿಸಿದ್ದೇಶ್ವರ ದೇವಸ್ಥಾನ ಇವೆಲ್ಲ ಆಗ್ಯಾವು. ಕೇಳ್ಬೇಡ್ರಿ ಸಾಕ, ಏನ್ರಿ ಕೇಳಿದ್ರು ಸಾಲಿ ಕೇಳ್ರಿ. ಯಾವುದು ಸಮಸ್ಯೆ ಆಗಿತ್ತು, ಮೊನ್ನೆ ಬಗೆಹರಿಸಿದ್ವಿ, ಮಾಡ್ಕೊತೇವೆ, ಮಾಡ್ತೀವಿ. ಅದನ್ನು ಕೂಡ 2 ಮಾಡ್ತೀವಿ. RWS ಕೂಡ ಸ್ವಲ್ಪ ಸಮಸ್ಯೆ ಆಗಿತ್ತು, ಇಡೀ ಇದ್ರಾಗ ಸಮಸ್ಯೆ ಆಗಿತ್ತು, ಅದನ್ನು ಕೂಡ ಮಾಡ್ಕೊಡ್ತೀವಿ. ಆಯ್ತು, ಮೊದಲು ಫಸ್ಟ್ ಶೌಚಾಲಯ ಮಾಡ್ಕೊಡ್ತೀವಿ, ಆಮೇಲೆ ಕಂಪೌಂಡ್ ಪ್ರೈಮರಿ ಶಾಲೆ, ಪ್ರಾಥಮಿಕ ಶಾಲೆ ಅದನ್ನು ಮಾಡ್ಕೊಡ್ತೀವಿ. ಅದನ್ನು ಕೇಳಪ್ಪ ಅವ್ರಿಗೆ. ಇಷ್ಟು ಹೇಳಿ ಬಹಳ ಸಂತೋಷದಿಂದ ಇವತ್ತು ಬಂದು ಈ ಒಂದು ಸುಂದರವಾದಂತ ಸುಸಜ್ಜಿತವಾದಂತ ಒಂದು ಶಾಲಾ ಕಟ್ಟಡನ ಉದ್ಘಾಟನೆಯನ್ನ ಮಾಡಿದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಮಹಾದಾನಿಗಳಾದಂತ ಪ್ರವೀಣ ಕಿರ್ವಾಸರ್ ಅವ್ರಿಗೆ, ರಮೇಶ್ ಅವರಿಗೆ, ಕಿರಣ್ ಅವ್ರಿಗೆ ನಾನು ಹೃದಯಪೂರ್ವಕವಾದಂತ ಅಭಿನಂದನೆ ಸಲ್ಲಿಸ್ತೀನಿ. ತಾವು ತಮ್ಮ ಕಂಪನಿಯ ಮುಖ್ಯಸ್ಥರಿಗೆ ಹೇಳಿ ಇನ್ನಷ್ಟು ಹೆಚ್ಚಿಗೆ ನಾವು ಸೇವೆ ಮಾಡಕ್ ನಾವು ಅವಕಾಶ ಕೊಡ್ತೀವಿ, ಸೇವೆ ಮಾಡಿ ನಮ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಏನ್ ಮಾಡ್ಕೊತೀನಿ. ಅವ್ರು ಒಪ್ಕೊಂಡಿದ್ದಾರೆ. ಅವ್ರು ನಾವೇನ್ ಕೇಳಾರ್ದೆ ಏನ 17 ರೂಮ್ ತಗೋತೀವಂದ್ಬಿಟ್ರು. 17 ಸ್ಕೂಲ್ 17 ಶಾಲೆ ತಗೋತಂದ್ರು ಸ್ಕೂಲ್ಗಳು. ಏನು ಬೈ ಎತ್ಕೋತಾರ? ಸರ್ಕಾರ ಮಾಡೋದ್ರಿಂದ ಕೆಲಸ ಇವತ್ತು CSR ಸಂದರ್ಭದಲ್ಲಿ ನಡೀತದೆ. ನಮ್ಮ ಮತಕ್ಷೇತ್ರಕ್ಕೆ ನಾವು ಟಾರ್ಗೆಟ್ ಇಟ್ಟಿವಿ.
200 ಕೋಟಿ ರೂಪಾಯಿ ಟಾರ್ಗೆಟ್ ಇಟ್ಟಿದ್ವಿ. ನಮ್ ನರೇಂದ್ರ ಹತ್ರ ಬೇನಂತ ಇರ್ತಾರ ಅವ್ರು. ಈಗಾಗಲೇ ಒಂದು 60% ಆಗ್ಯದ, ಇನ್ನೊಂದು 40% ಬಾಕಿ ಅದ. ಅದ ಟಾಟದ್ರ ಮುತ್ಯ ಮನ್ಗಂಡಿರ್ತಾಳ 120 ರೂಮ್ ಆಗ್ಯಾವ ಈ ತನ. 63 ಕೋಟಿ ರೂಪಾಯಿದು ಇನ್ನ ಒಂದು 100 ಕೋಟಿ ರೂಪಾಯಿ ಐತಿ. ಅದನ್ನು ತಳವಾರ ಮಾಡಿ ಕೊಡ್ತೀವಿ. ಅದಕ್ಕೆ ಕಲ್ಸೋದು ನಾ ಮಾಡಕ್ಕಾಗಲ್ಲಪ್ಪ. ಮತ್ ನಾ ಕಟ್ಟಡ ಕಟ್ಟಿ ಕೊಡ್ತೀವಿ, ನೀವು ಮತ್ತೆ ಕಲ್ಸೋರ್ ನೀವು ಸರಿ ಇರ್ಲಿಕ್ಕೆ ನಾ ಏನ್ ಮಾಡಲ್ಲ. ಆ ಈ ಸಲ ಒಳ್ಳೇದಾಗ್ಲಿಕ್ಕೆ ನಾವನ್ನ ಬಿಡೋದಿಲ್ಲ ನಿಮ್ಮನ್ನ. ಅದಕ್ಕೆ ನೋಡ್ಲಾಪ್ ಸರ್ ಹಾಕಿವಿ. ನಮ್ಮ ಜಿಲ್ಲೆ ನಮ್ಮ ತಾಲೂಕ ಹೈಯೆಸ್ಟ್ ಇರ್ಬೇಕು ಅಷ್ಟ. ಆ ಕೆಲಸ ಆಗಿ ನಾಲ್ಕ ಈ ಸಲ ಬಿಟ್ಟಿಲ್ಲ. ನಾ DC ಅವ್ರನ್ನ ಇದು ಮಾಡಿ ಕೊತ್ತೊಂದು ಸಾಲಿ ಒಬ್ಬೊಬ್ರು ನೋಡ್ಲಿಲ್ಲ. ಯಾರನ್ನ ನೋಡ್ಲಾಪ್ ಸರ್ ಹಾಕ್ಯಾರಲ್ಲ ನೋಡ್ಲಾಪ್ ಸರ್ ಇಲ್ಲಿ ಪ್ರತಿಯೊಬ್ಬರು ಒಬ್ಬೊಬ್ಬರು ಅಧಿಕಾರಿಗಳು ಹಾಕಿಬಿಟ್ಟಿವಿ ಇಲ್ಲಿ ಶಾಲಿ ಕಲ್ಸ್ಬೇಕು. ಮತ್ತೆಲ್ಲ ಶಿಕ್ಷಕರು ಎಲ್ಲದ್ರಿ ಕೈ ಎತ್ತಿ ಎಲ್ಲರೂ ನೀವು ಸರಿಯಾಗಿ ನೋಡಪ್ಪ ಎಲ್ಲ ಇಟ್ಟೆಲ್ಲ ಹೇಳಿದ್ರಿ. ಸರಿಯಾಗಿ ಶಾಲಿ ಕಲಿಸ್ತಾರಲ್ಲ ಆ ಕೆಲಸ ಮಾಡ್ರಿ ಅಂತ ಹೇಳಿ ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟು, ಇವತ್ತು ಕತ್ತಲೆ ಕಣ್ಮುಚ್ಚಿನಾಳ ಅಲ್ಲ, ಇದು ಸೂರ್ಯಪ್ರಕಾಶದಂತ ಬೆಳಕಿನ ಕಣ್ಮುಚ್ಚಿನಾಳ ಆಗಿದೆ ಅಂತ ನಮ್ಮ ಮಾತನ್ನ ಹೆಸರಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಮಕ್ಕಳನ್ನ ದಯವಿಟ್ಟು ಮಕ್ಕಳ ಶಾಲೆ ಕಲ್ಸ. ಆ ಶಾಲೆ ಕಲ್ಸೋತ ಕೆಲಸ ಮಾಡಿ. ಯಾರು ಒಬ್ರು ಮಕ್ಕಳು ಕೂಡ ಒಂದು ಮನ್ಯಾಗ ಯಾವುದೇ ಎಷ್ಟೇ ಕಡು ಬರ್ತಾನ ಇರ್ಲಿ, ಕೂಲಿ ಕಾರ್ಮಿಕರ್ಲಿ, ಆ ಮನ್ಯಾಗ ಏನೋ ತ್ರಾಸ ಇದ್ರು ಕೂಡ ನೀವು ಶಾಲೆ ಕಲಿಸ್ರಿ. ಅಂತದೇನ್ರಿ ಅವ್ರು ಟೀಗಿ ಕಟ್ಟಬೇಕಂದ್ರೆ ಏನ್ರಿ ಇರ್ತಂದ್ರ ಹೆಣ್ಮಾಸ್ಟರ್ ಹೇಳ್ರಿ, ನಾ ಅದನ್ನ ಟೀ ಕಟ್ತೇನೆ. ಅದ್ರ ಒಬ್ಬರು ಶಾಲೆ ಕಲಿಸ್ಬೇಕು. ಯಾವ ಊರು ಬಿರಿಯಾನಿ ನೀವು ಗುಡಿ ಗುಂಡಾಗಿ ಕಟ್ತೀರಿ. ಸ್ವಲ್ಪ ಶಾಲೆ ಮಕ್ಕಳು ಯಾರು ಬರ್ತಾರೆ ಶಾಲೆ ಕಲಿಸ್ರಿ. ಅವ್ರನ್ನ ಶಾಲಿ ಬ್ಯಾಗ್ ಕೊಡಾಕತ್ತೀನಿ. ಈಗ ಬ್ಯಾಗ್ ಕೊಡ್ತೀವಿ ಒಟ್ಟರಿಗೂ ಶಾಲಿ ಮಕ್ಕಳಿಗೆ. ನಮ್ ಸಂಸ್ಥೆದಿಂದ ನಾವು ಕೂಡ ವೈಯಕ್ತಿಕ ನಾವೆಲ್ಲ ಮಾಡ್ಕೊಡತ್ತೀವಿ ಶಾಲಿ ಮಕ್ಕಳಿಗೆ ಬ್ಯಾಗ್. ಅಂತ ಸಾದಾ ಬ್ಯಾಗ್ ಅಲ್ಲ ಮತ್ತದು. ಐ ಗಿವಿಂಗ್ ದಟ್ ಯಾವ್ದದು ಕಂಪನಿ ಅದ ಹೆಸರು ನಮ್ಗೆ ಬರೋದು ವೈಲ್ಡ್ ಕ್ರಾಫ್ಟ್ ಅಂತ ಹೇಳಿ. ನನ್ನ ಮಕ್ಕಳು ಏನು ಹಾಕೊಂಡು ಅಡ್ಡಾಡ್ತಾರೆ ಶಾಲಿಗೆ, ನಿಮ್ ಮಕ್ಕಳು ಏನ್ ಹಾಕೊಂಡು ಅಡ್ಡಾಡ್ತಾರಲ್ಲ ಟೊಯೋಟೋ ಕ್ಲಾಸ್ ಕಲರ್, ಅವ್ರು ಉಪಯೋಗಿಸುವಂತ ವೈಲ್ಡ್ ಕ್ರಾಫ್ಟ್ ಬ್ಯಾಗ್ ಕೊಡ್ತೀವಿ ನಾವು. ಕೊಟ್ಟಿದ್ರಿ. ಅದಕ್ಕೆ ಎಲ್ಲಾ ಸೌಲಭ್ಯಗಳನ್ನು ಕೊಡ್ತೀವಿ. ಹಂತ ಹಂತವಾಗಿ ಇನ್ನೂ ಏನೇನದೋ ಅದನ್ನು ಮಾಡ್ಕೊಡ್ತೀವಿ. ಮಕ್ಕಳು ಶಾಲೆ ಕಳಿಸ್ತೇವೆ. ದಯವಿಟ್ಟು ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಂಡು ಇವತ್ತು ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತೆ ಬರೀ ಹೆಣ್ಮಕ್ಳಿಗೆ ನೀವು ಸರ್ಕಾರ ಮಾಡಿ ಸಾಹೇಬ್ ಬರೀ ಆ ಕಡೆ ಹೇಳ್ಯಾರ, ನಮಗೇನ್ ಹೇಳಿಲ್ಲ ಅಂತಂದ್ರ ಏನ್ರಿ, ನಿಮ್ಗೂ ವಿನಂತಿ ಮಾಡ್ಕೊತೀವಿ. ಮಕ್ಕಳನ್ನ ಶಾಲೆ ಕಲ್ಸೋದ್ ಮಾಡ್ರಿ. ಬರೋ ಮಕ್ಕಳಿಗೆ ಯಾರು ಇದ್ರು ಅವ್ರು ನೀವು ಸಹಾಯ ಮಾಡ್ರಿ. ನಿಮ್ ಕಡೆ ನೀಡ್ಲಿಕ್ಕೆ ನನಗೆ ಹೇಳಿದ್ರೆ ನಾ ಮಾಡ್ತೇನೆ. ಒಟ್ಟಾರೆ ಒಂದು ಆದರ್ಶ ಗ್ರಾಮ ಆಗ್ಲಿ ಮತ್ತು ಕಣ್ಮುಚ್ಚಿನಾಳ ಶಾಲೆ 10 ಊರಿಗೆ ಹೆಂಗ್ ಮಮದಾಪುರ ಬರ್ತಾರಲ್ಲ ಹಂಗ 10 ಊರಿನ ಜನ ಬರುವಂತ ಶಾಲೆ ಆಗಿ ಅಂತ ಬಿಲ್ಡಿಂಗ್ ಐತಿ. ಈಗ ಎಲ್ಲಾ ಸೌಕರ್ಯ ಐತಿ. ಆದ್ರ ಅವ್ರನ್ನ ಕೆಲಸ ಮಾಡುವಂತ ನೀವು ಮಾಡ್ರಿ ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊಂಡು, ಮತ್ತೆ ನಿಮ್ ರಾಜಕಾರಣಿ ಏನದವಲ್ಲ ಎಲ್ಲ ಎಲ್ಲಿ ಕಾಂಪೌಂಡ್ ಪಾರ್ಕ್. ಧನ್ಯವಾದಗಳು. ನಮಸ್ಕಾರ.